ನಮಸ್ಕಾರ ಬಿಗ್ ಬಾಸ್ ಮುಂದಿಗೆ ನಾನು ನಿಮ್ಮ ಲೈಫ್ ರಾಜೇಶ್. ಈ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ನು ಬಿಗ್ ಬಾಸ್ ಮನೆಗೆ ಕ್ಯಾಪ್ಟನ್ಶಿಪ್ ಹಾಕಿ ಆಯ್ಕೆಯಾದವರಿಗೆ ಬಿಗ್ ಬಾಸ್ ಒಂದು ಟಾಸ್ಕ್ ನೀಡಿದರು. ಈ ಟಾಸ್ಕ್ನಲ್ಲಿ ಫಿಲ್ ಗೋಲಿಯನ್ನು ಮರದ ದಿಂಬಿಯಂತೆ ಇದ್ದ ಸಿಲಿಂಡರ್ ಆಕಾರದ ದಿಂಬಿ ಮೇಲೆ ಇಟ್ಟು ಆ ಕಡೆ ಈ ಕಡೆ ಕೈಯಲ್ಲಿ 2 ಕೋಲುಗಳನ್ನು ಬ್ಯಾಲೆನ್ಸ್ ಮಾಡುತ್ತಾ ನಿಲ್ಲಬೇಕು. ಈ ಟಾಸ್ಕ್ನಲ್ಲಿ ಕೊನೆಗೆ ಉಳಿದವರು ಕ್ಯಾಪ್ಟನ್ಸಿ ಆಗುತ್ತಾರೆ ಎಂದು ಹೇಳಿದರು. ಇದರ ಉಸ್ತುವಾರಿಯನ್ನು ಮನೆ ಕ್ಯಾಪ್ಟನ್ ಆದ ಗೌತಮಿ ವಹಿಸಿಕೊಂಡಿದ್ದರು. ಇನ್ನು ಮೊದಲ ರೌಂಡಿನಲ್ಲೇ ಹನುಮಂತು ಮತ್ತು ಭವ್ಯಗೌಡರು ಔಟ್ ಆದರೆ, ಇನ್ನು ಎರಡನೇ ಹಂತದಲ್ಲಿ ಸಿಲಿಂಡರ್ ಆಕಾರದ ಆ ಕಡೆ ಈ ಕಡೆ ಕೋಲುಗಳು ಹೆಚ್ಚುತ್ತಾ ಹೋಗಬೇಕು. ಇದರಲ್ಲಿ ಎರಡನೇ ಹಂತದಲ್ಲಿ ರಜತ್ ಮತ್ತು ಐಶ್ವರ್ಯ ಅವರು ಔಟ್ ಆದರು. ಇನ್ನು ಮೂರನೇ ಹಂತದಲ್ಲಿ ಸಿಲಿಂಡರ್ ಆಕಾರದ ಆ ಕಡೆ ಈ ಕಡೆ ಕೋಲುಗಳು ಹೆಚ್ಚುತ್ತಾ ಹೋದಂತೆ ಶಿಶಿರವರು ಮೊದಲು ಕೋಲನ್ನು ಎತ್ತುವಾಗಲೇ ಔಟ್ ಆದರು. ಇನ್ನು ಕೊನೆಯದಾಗಿ ಉಳಿದ ಗೋಲ್ಡ್ ಸುರೇಶ್ ಅವರು ಈ ಆಟವನ್ನು ಗೆದ್ದು ಮನೆ ಕ್ಯಾಪ್ಟನ್ ಆದರು. ಇನ್ನು ಬಿಗ್ ಬಾಸ್ ಗೋಲ್ಡ್ ಸುರೇಶ್ ಅವರಿಗೆ ಕಂಗ್ರ್ಯಾಚುಲೇಷನ್ ಹೇಳಿ ಮನೆ ಕ್ಯಾಪ್ಟನ್ ಆದ ಗೌತಮ್ ಅವರಿಗೆ ನಿಮ್ಮ ಕ್ಯಾಪ್ಟನ್ಸಿಯನ್ನು ಗೋಲ್ಡ್ ಸುರೇಶ್ ಅವರಿಗೆ ಹಸ್ತಾಂತರಿಸಿ ಅಂತ ಹೇಳಿ ಬಿಗ್ ಬಾಸ್ ಆದೇಶಿಸಿದರು. ಇನ್ನು ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಆದ ಗೋಲ್ಡ್ ಸುರೇಶ್ ಅವರಿಗೆ ಬಿಗ್ ಬಾಸ್ ಕ್ಯಾಪ್ಟನ್ ರೂಮಿಗೆ ಹೋಗಲು ಮನೆ ಸದಸ್ಯರೆಲ್ಲ ಸೇರಿ ಸ್ವಾಗತವನ್ನು ಮಾಡಿದರು. ಅವನ ಚಣಿಸರವನ್ನು ಅವನಿಗೆ ಹಾಕಿ ಮತ್ತು ತಲೆಗೆ ಪೇಟವನ್ನು ಹಾಕಿ ಅದ್ದೂರಿಯಾಗಿ ಸ್ವಾಗತ ನೀಡಿ ಕಳಿಸಿದರು. ಇನ್ನು ಬಿಗ್ ಬಾಸ್ ವಿಕ್ಸ್ ಅಡ್ವರ್ಟೈಸಿಗೆ ಮನೆ ಸದಸ್ಯರು ಎಲ್ಲರಿಗೂ ಒಂದೊಂದು ವಿಕ್ಸ್ ಕಿಟ್ಗಳನ್ನು ನೀಡಿದರು. ಇದರ ಸುವಾಸನೆಗೆ ಹನುಮಂತನು ಇದು ವಾಸನೆ ಎಷ್ಟು ಚೆನ್ನಾಗಿದೆ ಅಂತೇಳಿ ಮನೆ ಸದಸ್ಯರು ಹೇಳ್ತಿದ್ದನು. ಇನ್ನು ತ್ರಿವಿಕ್ರಮ್ ಮತ್ತು ಭವ್ಯಗೆ ವಿಕ್ಸ್ನಿಂದ ಮಸಾಜ್ ಮಾಡ್ತಿದ್ದನು. ಮನೆಯೆಲ್ಲ ಸದಸ್ಯರು ಸೇರಿ ಜಿಮ್ನಲ್ಲಿರುವ ವಿಕ್ಸಿನ ಅಡ್ವರ್ಟೈಸಿನ ಬ್ಯಾನರ್ ಮುಂದೆ ನಿಂತು ಪೋಸ್ ಕೊಟ್ಟರು. ಇನ್ನು ಭವ್ಯಗೌಡ ಮತ್ತು ರಜತ್ ತ್ರಿವಿಕ್ರಮ್ ಮಾತನಾಡಿಕೊಳ್ಳುತ್ತಾ ಈ ವಾರ ಉತ್ತಮ ಮತ್ತು ಕಳಪೆಯನ್ನು ಯಾರು ಯಾವ ರೀತಿ ಕೊಡ್ತಾರೋ ಯಾವುದಕ್ಕೆ ಕೊಡ್ತಾರೋ ಅಂತ ಮಾತನಾಡಿಕೊಳ್ಳುತ್ತಿದ್ದರು. ಇನ್ನು ಗೋಲ್ಡ್ ಸುರೇಶ್ ಮನೆ ಕ್ಯಾಪ್ಟನ್ ಆದ ನಂತರ ಭವ್ಯಗೌಡರಿಗೆ ಕೆಲವು ಕೆಲಸಗಳನ್ನು ನೀಡಿರುತ್ತಾರೆ. ಅದನ್ನು ಮಾಡಿ ಅಂತ ಹೇಳಿದಾಗ ಭವ್ಯಗೌಡರು ನಾನು ಈಗ ತಿಂದಿದ್ದೇನೆ, ಆಗ ಮಾಡ್ತೇನೆ, ಈಗ ಮಾಡ್ತೀನಿ ಅಂತೇಳಿ ಸಬ್ಬೊಬ್ಬ ಹೇಳ್ತಿದ್ದರು. ಅದಕ್ಕೆ ಗೋಲ್ಡ್ ಸುರೇಶ್ ಅವರು ಸಿಟ್ಟಾಗಿ ಹೀಗೆ ಮಾಡಿ ನಾವು ಅಲ್ಲಿ ಕುಳಿತುಕೊಳ್ಬೇಕಂತ ಹೇಳಿ ಬೆದರುತ್ತಾರೆ. ಆಗ ತ್ರಿವಿಕ್ರಮ್ ಅಲ್ಲಿಗೆ ಬಂದು ಭವ್ಯಗೌಡರಿಗೆ ಇದು ಅವರಿಂದ ಬಂದಿದ್ದ ಉತ್ತರ ಅಲ್ಲ, ಅವರು ಬೇರೆ ಯಾರು ಹೇಳಿಕೊಟ್ಟಿದ್ದಾರೆ ಅಂತೇಳಿ ತ್ರಿವಿಕ್ರಮ ಭವ್ಯಗೌಡರಿಗೆ ಹೇಳ್ತಾನೆ. ಆಗ ಭವ್ಯಗೌಡರು ನಾನು ಯಾರ್ಯಾರಿಗೂ ಬಕೆಟ್ ಇಡಬೇಕಾಗಿಲ್ಲ ಅಂತೇಳಿ ತ್ರಿವಿಕ್ರಮ ಮುಂದೆ ಹೇಳುತ್ತಾರೆ. ಬಿಗ್ ಬಾಸ್ ಈ ವಾರದ ಲಕ್ಸುರಿ ಬಜೆಟ್ಗಾಗಿ ಮನೆ ಸದಸ್ಯರಿಗೆ ಒಂದು ಟಾಸ್ಕ್ ನೀಡುತ್ತಾರೆ. ಈ ಟಾಸ್ಕ್ನಲ್ಲಿ ಗೋಲ್ಡ್ ಸುರೇಶ್ ಒಂದು ಪೆಟ್ಟಿಗೆ ನೀಡಿ ಪೆಟ್ಟಿಗೆಯಲ್ಲಿ ಕೆಲವು ವಸ್ತುಗಳನ್ನು ನೀರಿನಲ್ಲಿ ತೇಲುತ್ತವೋ ಇಲ್ಲವೋ ಅಂತೇಳಿ ಮನೆ ಸದಸ್ಯರಿಗೆ ಕೇಳಿ ಪಡೆಯಬೇಕಾಯಿತು. ಈ ಟಾಸ್ಕ್ನಲ್ಲಿ ಮನೆ ಸದಸ್ಯರು 7 ಅಂಕವನ್ನು ಗಳಿಸಿರುತ್ತಾರೆ. ಇನ್ನು ಈ ವಾರದ ಲಕ್ಸುರಿ ಬಜೆಟನ್ನು ಪಡೆಯುವಲ್ಲಿ ಮನೆ ಸದಸ್ಯರು ಯಶಸ್ವಿಯಾಗಿ ಇನ್ನು ಲಕ್ಸುರಿ ಬಜೆಟನ್ನು ಲೆಕ್ಕಾಚಾರ ಮಾಡುವಾಗ ತ್ರಿವಿಕ್ರಮ, ಶಿಶಿರ ಮತ್ತು ಉಗ್ರಮಂಜು ಅವರು ಲೆಕ್ಕಾಚಾರವನ್ನು ಸರಿಯಾಗಿ ಮಾಡುತ್ತಾರೆ. ಇದರಿಂದ ಈ ವಾರ ಲಕ್ಸುರಿ ಬಜೆಟನ್ನು ಮನೆ ಸದಸ್ಯರು ಪಡೆದುಕೊಳ್ಳುತ್ತಾರೆ. ಈ ಲಕ್ಸುರಿ ಬಜೆಟನ್ನು ಮನೆಯ ಎಲ್ಲ ಸದಸ್ಯರಿಗೂ ಹಂಚಬೇಕೆಂದು ಬಿಗ್ ಬಾಸ್ ಹೇಳಿರುತ್ತಾರೆ. ಇನ್ನು ಗೋಲ್ಡ್ ಸುರೇಶ್ ಅವರು ತ್ರಿವಿಕ್ರಮನ್ನು ಕರೆದು ನಾನು ಈ ವಾರದ ಕಳಪೆ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಯಾಕೆ ಅಂತ ಕೇಳಿದಾಗ ನೀನು ಈ ಮನೆಯಲ್ಲಿ ತುಂಬ ಕಳೆದೋಗಿದೆಯಾ, ಈ ವಾರ ನೀನು ಯಾವುದೇ ಆಟವನ್ನು ಈ ಮನೆಯಲ್ಲಿ ತೋರಿಸಿಲ್ಲ ಮತ್ತು ನನಗೆ ಕಂಡಿಲ್ಲ ಅಂತ ಹೇಳ್ತಾನೆ. ಅದು ಯಾವ ರೀತಿ ಅಂತ ಕೇಳಿದಾಗ ನೀನು ಭವ್ಯ ವಿಷಯದಲ್ಲಿ ತುಂಬ ಕಳೆದೋಗಿದೆಯಾ. ಆಗ ತ್ರಿವಿಕ್ರಮ ಇದಕ್ಕೆ ಒಪ್ಪದಿದ್ದಾಗ ನೀನು ಮನೆಯಿಂದ ಹೊರಗೆ ಹೋದ ಮೇಲೆ ನಿನಗೆಲ್ಲ ಅರ್ಥ ಆಗುತ್ತೆ ಅಂತ ಹೇಳಿ ಸುರೇಶ್ ಅವರು ಹೇಳ್ತಾನೆ. ಇನ್ನು ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಆದ ಗೋಲ್ಡ್ ಸುರೇಶ್ ಅವರಿಗೆ ಬಿಗ್ ಬಾಸ್ ಕ್ಯಾಪ್ಟನ್ ರೂಮಿಗೆ ಹೋಗಲು ಮನೆ ಸದಸ್ಯರೆಲ್ಲ ಸೇರಿ ಸ್ವಾಗತವನ್ನು ಮಾಡಿದರು. ಅವನ ಚಣಿಸರವನ್ನು ಅವನಿಗೆ ಹಾಕಿ ಮತ್ತು ತಲೆಗೆ ಪೇಟವನ್ನು ಹಾಕಿ ಅದ್ದೂರಿಯಾಗಿ ಸ್ವಾಗತ ನೀಡಿ ಕಳಿಸಿದರು. ಇನ್ನು ಭವ್ಯಗೌಡ ಮತ್ತು ರಜತ್ ತ್ರಿವಿಕ್ರಮ ಮಾತನಾಡಿಕೊಳ್ಳುತ್ತಾ ಈ ವಾರ ಉತ್ತಮ ಮತ್ತು ಕಳಪೆಯನ್ನು ಯಾರು ಯಾವ ರೀತಿ ಕೊಡ್ತಾರೋ ಯಾವುದಕ್ಕೆ ಕೊಡ್ತಾರೋ ಅಂತ ಮಾತನಾಡಿಕೊಳ್ಳುತ್ತಿದ್ದರು. ಇನ್ನು ಗೋಲ್ಡ್ ಸುರೇಶ್ ಮನೆ ಕ್ಯಾಪ್ಟನ್ ಆದ ನಂತರ ಭವ್ಯಗೌಡರಿಗೆ ಕೆಲವು ಕೆಲಸಗಳನ್ನು ನೀಡಿರುತ್ತಾರೆ. ಅದನ್ನು ಮಾಡಿ ಅಂತ ಹೇಳಿದಾಗ ಭವ್ಯಗೌಡರು ನಾನು ಈಗ ತಿಂದಿದ್ದೇನೆ, ಆಗ ಮಾಡ್ತೇನೆ, ಈಗ ಮಾಡ್ತೀನಿ ಅಂತೇಳಿ ಸಬ್ಬೊಬ್ಬ ಹೇಳ್ತಿದ್ದರು. ಅದಕ್ಕೆ ಗೋಲ್ಡ್ ಸುರೇಶ್ ಅವರು ಸಿಟ್ಟಾಗಿ ಹೀಗೆ ಮಾಡಿ ನಾವು ಅಲ್ಲಿ ಕುಳಿತುಕೊಳ್ಬೇಕಂತ ಹೇಳಿ ಬೆದರುತ್ತಾರೆ. ಆಗ ತ್ರಿವಿಕ್ರಮ ಅಲ್ಲಿಗೆ ಬಂದು ಭವ್ಯಗೌಡರಿಗೆ ಇದು ಅವರಿಂದ ಬಂದಿದ್ದ ಉತ್ತರ ಅಲ್ಲ, ಅವರು ಬೇರೆ ಯಾರು ಹೇಳಿಕೊಟ್ಟಿದ್ದಾರೆ ಅಂತೇಳಿ ತ್ರಿವಿಕ್ರಮ ಭವ್ಯಗೌಡರಿಗೆ ಹೇಳ್ತಾನೆ. ಆಗ ಭವ್ಯಗೌಡರು ನಾನು ಯಾರ್ಯಾರಿಗೂ ಬಕೆಟ್ ಇಡಬೇಕಾಗಿಲ್ಲ ಅಂತೇಳಿ ತ್ರಿವಿಕ್ರಮ ಮುಂದೆ ಹೇಳುತ್ತಾರೆ. ಬಿಗ್ ಬಾಸ್ ಮನೆ ಸದಸ್ಯರಿಗೆ ಈ ವಾರದ ಉತ್ತಮ ಕಳಪೆ ಕೊಡಲು ನೀಡುವ ಕಾರಣಗಳು ವೈಯಕ್ತಿಕವಾಗಿರಬೇಕು ಹೊರತು ಗೇಮ್ ವಿಚಾರದಲ್ಲಿ ಕೊಡಬಾರದೆಂದು ಮೊದಲೇ ಸೂಚಿಸುತ್ತಾರೆ. ಇನ್ನು ಮನೆ ಸದಸ್ಯರು ಉತ್ತಮ ಕಳಪೆ ಕೊಡಲು ನಿರ್ಧರಿಸಿದಾಗ ಆಗ ಚೈತ್ರ ಕುಂದಾಪುರ ಮತ್ತು ಹನುಮಂತರು ವಾದ ಮಾಡುತ್ತಾ ಆಗ ಹನುಮಂತನು ಸಿಟ್ಟಿದ್ದು
ಚೈತ್ರಕುಂದಾಪುರಗೆ ಈಗಲೇ ನಾನು ಕಳಪೆ ಕೊಡ್ತೀನಿ ಅಂತ ಹೋಗಿ ಕಳಪೆಯನ್ನು ಕೊಡ್ತಾರೆ. ಇನ್ನು ಧನರಾಜನು ರಜತನ ಮೇಲೆ ಕಳಪೆ ಕೊಡಲು ಬಂದಾಗ ರಜತ್ ನನ್ನ ಮೇಲೆ ಹಲ್ಲೆ ಮಾಡುತ್ತಾರೆ ಮತ್ತು ಕೈಕಾಲುಗಳನ್ನು ಮುರಿತಾರೆ ಎಂದು ಧಮಕಿ ಹಾಕಿದ್ದು ನಾನು ಈ ವಿಷಯದ ಮೇಲೆ ರಜತ್ಗೆ ಕಳಪೆ ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ರಜತನ ಸಿಟ್ಟಿನಿಂದ ಧನರಾಜನ ಮೇಲೆ ಹಲ್ಲೆ ಮಾಡ್ತಾನೆ. ಈಗ ಹಲ್ಲೆ ಮಾಡೋದ್ರಿಂದ ರಜತ್ ಈ ಮನೆಯಿಂದ ಹೊರಗೆ ಹೋಗ್ತಾನೋ ಇಲ್ವೋ ಕಾದು ನೋಡಬೇಕು. ಈ ಹಿಂದೆ ಕೂಡ ಜಗದೀಶ್ ವಿಷಯದಲ್ಲಿ ರಂಜಿತ್ನ ಹೀಗೆ ಕೈ ಮಾಡಿ ಮನೆಯಿಂದ ಹೊರ ಹಾಕಿದ್ರು. ಈಗ ಹಾಗೆ ಆಗುತ್ತಾ ಎಂದು ಕಾದು ನೋಡಬೇಕು. ನಿಮ್ಗೆ ಹೇಗೆ ಅನಿಸುತ್ತೆ ಎಂದು ಈ ವಿಷಯದ ಮೇಲೆ ಕಾಮೆಂಟ್ ಮಾಡಿ. ಇನ್ನು ಮನೆ ಸದಸ್ಯರು ಗೋಲ್ಡ್ ಸುರೇಶ್ ಅವರಿಗೆ ಉತ್ತಮ ಪಟ್ಟವನ್ನು ನೀಡುತ್ತಾರೆ. ಇದರಿಂದ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಯಲ್ಲಿ 2 ಸಾರಿ ಉತ್ತಮ ಪಟ್ಟವನ್ನು ಪಡೆದಿರುತ್ತಾರೆ. ಈ ವಾರದ ಕಳಪೆಯನ್ನು ತ್ರಿವಿಕ್ರಮ ಮತ್ತು ಚೈತ್ರಕುಂದಾಪುರ ಸಮನಾಗಿ ಬಂದಿರುತ್ತೆ. ಆದ್ದರಿಂದ ಈ ವಾರ ಚೈತ್ರಕುಂದಾಪುರ ಮತ್ತು ತ್ರಿವಿಕ್ರಮನು ಕಳಪೆ ಪಟ್ಟವನ್ನು ಪಡೆದು ಜೈಲಿಗೆ ಹೋಗುತ್ತಾರೆ. ಇನ್ನು ಜೈಲು ಸೇರಿದ ತ್ರಿವಿಕ್ರಮ ಮತ್ತು ಚೈತ್ರಕುಂದಾಪುರ ಅವರು ಇನ್ನು ತ್ರಿವಿಕ್ರಮನು ಗೋಲ್ಡ್ ಸುರೇಶ್ ಅವರಿಗೆ ಈ ಕಳಪೆ ಪಟ್ಟವನ್ನು ಪಡೆದು ಜೈಲಿನಿಂದ ಬಿಡುಗಡೆ ಆದ ಮೇಲೆ ನಾನು ಹೇಗೆ ಕಾಣಿಸಿಕೊಳ್ತೀನಿ ಎಂದು ನೀವು ನೋಡಬೇಕು ಅಂತೇಳಿ ಗೋಲ್ಡ್ ಸುರೇಶ್ಗೆ ಹೇಳುತ್ತಿದ್ದ. ಇನ್ನು ಚೈತ್ರಕುಂದಾಪುರ ಅವರು ಮಲಗುವುದನ್ನು ಕಂಡು ಗೋಲ್ಡ್ ಸುರೇಶ್ ಅವರು ಈ ರೀತಿ ಮಲಗುವುದು ಮನೆಯ ರೂಲ್ಸನ್ನು ಬ್ರೇಕ್ ಮಾಡಲಾಗುತ್ತೆ ಅಂತೇಳಿ ಚೈತ್ರಕುಂದಾಪುರ ಹೇಳ್ತಾರೆ. ಆಗ ಚೈತ್ರಕುಂದಾಪುರ ಈ ಮನೆಯಲ್ಲಿ ಜೋರಾಗಿ ಮಾತಾಡಿದ್ರು ಕಳಪೆ ಕೊಡ್ತಾರೆ, ಸುಮ್ಮನಿದ್ರು ಕಳಪೆ ಕೊಡ್ತಾರೆ ಮತ್ತು ಕೆಮ್ಮಿದ್ರು ಕಳಪೆ ಕೊಡ್ತಾರೆ. ಅದಕ್ಕೆ ನಾನು ಈ ಮನೆಯ ಎಲ್ಲ ರೂಲ್ಸನ್ನು ಬ್ರೇಕ್ ಮಾಡ್ತೀನಿ ಅಂತ ಹೇಳುತ್ತಿರುತ್ತಾಳೆ. ಇನ್ನು ತ್ರಿವಿಕ್ರಮನ್ನು ತರಕಾರಿ ಕಟ್ ಮಾಡಿಕೊಡ್ಬೇಕಾದ್ರೆ ಗೋಲ್ಡ್ ಸುರೇಶ್ ಡ್ಯಾನ್ಸ್ ಮಾಡಬೇಕೆಂದು ತ್ರಿವಿಕ್ರಮನ್ನು ಕಂಡೀಷನ್ ಹಾಕ್ತಾನೆ. ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ಈ ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಹೆಚ್ಚಿನದಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ.